ನಮಸ್ಕಾರ ಕರುನಾಡು. ಈ ದಿನ ಸ್ನೇಹಿತರೆ ನಿಮ್ಮನ್ನೆಲ್ಲ ಬೆಂಗಳೂರಿನಿಂದ 75 ಕಿಲೋಮೀಟರ್ ದೂರದಲ್ಲಿರುವ ಮದ್ದೂರು ತಾಲೂಕಿನ ಕೊಕ್ರೆಬೆಳ್ಳೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬೆಂಗಳೂರು ಮೈಸೂರು ಮುಖ್ಯ ರಸ್ತೆಯಿಂದ ಮದ್ದೂರಿಗೆ ಮುಂಚೆ 7 ಕಿಲೋಮೀಟರ್ಗಳ ಮುಂಚೆ ಎಡಕ್ಕೆ ತೈಲೂರು ಮಾರ್ಗವಾಗಿ ಬಂದರೆ ಮುಖ್ಯ ರಸ್ತೆಯಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿ ಕೊಕ್ರೆಬೆಳ್ಳೂರು ಸಿಗುತ್ತೆ. ಇದು ಒಂದು ಪುಟ್ಟ ಗ್ರಾಮ. ಈ ಗ್ರಾಮವು ಈಗ ದೇಶಾದ್ಯಂತ ಬಹಳ ವಿಖ್ಯಾತವಾಗಿದೆ. ಕಾರಣ ಇಲ್ಲಿಗೆ ಬರುವ ಮುಖ್ಯವಾಗಿ ಪೆಲಿಕಾನ್ ಪಕ್ಷಿಗಳು ಮತ್ತು ಇನ್ನಿತರ ಪಕ್ಷಿಗಳ ಸಂತಾನೋತ್ಪತ್ತಿ. ಈ ಪಕ್ಷಿಗಳು ತನ್ನ ಸಂತಾನೋತ್ಪತ್ತಿಗಾಗಿ ಮಾತ್ರ ಇಲ್ಲಿ ಬರುವುದು ವಿಶೇಷ. ಅಲ್ಲಿದೆ ಒಳಗಡೆ, ಅಲ್ಲೇ ಪಕ್ಕ ಬಂದು ಹೇಳ್ತಾರಲ್ಲ ಎಕ್ಸ್ಪ್ಲೇನ್. ಈಗ ಯಾವ ಸೀಸನ್? ಸೀಸನು ಈಗ ಒಂದು ಟೈಪ್ ಬಂದ್ಬಿಟ್ಟಿದೆ ಅಕ್ಟೋಬರ್ಗೆ, ನೆಕ್ಸ್ಟ್ ಇನ್ನೊಂದು ಟೈಪು ಜನವರಿ ಬರುತ್ತೆ. ಸೊ ಇವಾಗ ನಾವು ಬಂದಿರೋದು ಸೀಸನ್ ಅಲ್ಲ, ಆದ್ರೂ ಒಂದು ಟೈಪ್ ನೋಡ್ಬೋದು. ಈಗೆಲ್ಲ ನೆಸ್ಟಿಂಗ್ ಮಾಡಿ ಈಗೆಲ್ಲ ಇನ್ಕ್ಯುಬೇಟ್ ಟೈಮ್ ಮೊಟ್ಟೆ ಇಟ್ಟು ಈಗೆಲ್ಲ ಕಾವು ಕೂತಿದೆ. ಇನ್ನೊಂದು 8-10 ದಿವಸದಲ್ಲೆಲ್ಲ 2 ದಿವಸ ಆಗುತ್ತೆ. ಇನ್ನೊಂದು ಟೈಪ್ ಜನವರಿಗೆ ಬರುತ್ತೆ. ಅದು 1000 ಪೇರ್ ಬಂದು ವಿಲೇಜ್ ಸರೌಂಡ್ ಫುಲ್ಲೆಲ್ಲ 220 ಮರದ ಮೇಲೆ ನೆಸ್ಟಿಂಗ್ ಮಾಡುತ್ತೆ. ಅದು ಇದು ಮಾತ್ರ ಬರೀ 3 ಮರದಲ್ಲಿ 100 ನೆಸ್ಟ್ ಇದೆ. ಅಂದರೆ 200 ಬರ್ಡ್ಸ್ ಇದೆ 3 ಮರದಲ್ಲಿ. 136 ಟೈಪ್ಸ್ ಆಫ್ ಬರ್ಡ್ಸ್ ಬರುತ್ತೆ ಅಂತಾರೆ. ಇಲ್ಲ ಸರ್, ಲೋಕಲ್ ಸ್ಪೀಸೀಸ್ ಇರುತ್ತೆ ಈ ಥರದ್ದು. ಈ ಮೈಗ್ರೇಟಿವ್ ಬರ್ಡ್ಸ್ ಅನ್ನೋದು 2 ಟೈಪು. ಪೆಲಿಕಾನ್ ಯಾವ ಕಂಟ್ರಿ ಇದು? ಇದು ಸೈಬೀರಿಯಾ. ಅಲ್ಲಿಂದ ಬರ್ತದೆ. ಅಲ್ಲಿಂದ ಒಂದು 4 ಮಂತ್ಸ್ ಇರಲ್ಲ ಇಲ್ಲಿ, ಇನ್ನು 8 ಮಂತ್ಸ್ ಇಲ್ಲೇ ಇರುತ್ತೆ. 4 ಮಂತ್ಸ್ ಮಾತ್ರ ಇರಲ್ಲ ಇಲ್ಲಿ. 4 ಮಂತ್ಸ್ ಮಾತ್ರ ಇರಲ್ಲ. 8 ಮಂತ್ಸ್ ಇರೋಂಥ ಮಂತು ಪೇಂಟ್ ಸ್ಟಾರ್ಕು ಅದೇ ಜನವರಿಗೆ ಬರುತ್ತೆ. ಡಿಸೆಂಬರ್ ಜನವರಿಗೆ, ಜೂನ್ ಜುಲೈ ಗಂಟೆ ಇದ್ದು ಮತ್ತೆ ಅದು ಬರೋದು ನಾವು ಜನವರಿಗೆ. ಬರೀ ಸಂತಾನೋತ್ಪತ್ತಿಗೆ ಮಾತ್ರ ಬರೋದು. ಸಂತಾನೋತ್ಪತ್ತಿಗೆ ಮಾತ್ರ ಬರೋದು. ಮೊಟ್ಟೆ ಇಟ್ಟು ಮರಿ ಮಾಡ್ಕೊಂಡು ಮಾತ್ರ ಬರೋದು. ಅದು ಮರಿ ಸಮೇತ ಹೊರಟೋಗುತ್ತೆ. ಅದು ಯಾಕೆ ಬರುತ್ತೋ ಹಂಗೆ ಸ್ಟೆಪ್ಪು ಫಸ್ಟ್ ಬಂದದ್ದು ಫಸ್ಟ್ ಹೋಗುತ್ತೆ, ಲಾಸ್ಟಲ್ಲಿ ಮೊಟ್ಟೆ ಇಟ್ಟು ಬ್ರೀಡಿಂಗ್ ಮಾಡ್ಕೊಂಡು ಅದು ಜುಲೈ ಎಂಡ್ಗೆ ಹೋಗುತ್ತೆ. ಫಸ್ಟ್ ಬಂದದ್ದು ಜನವರಿಗೆ ಹೋಗುತ್ತೆ. ಸ್ಟೆಪ್ಪು ಮೊಟ್ಟೆ ಇಟ್ಟು ಮರಿ ಮಾಡ್ಕೊಂಡು ಹೋಗುತ್ತೆ. ಈಗೆಲ್ಲ ಕಾಂಪನ್ಸೇಷನ್ ಕೊಡ್ತೀವಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ. ಒಂದು ಮರಕ್ಕೆ ಇಷ್ಟು ಅಂತ ಮರ 2,000 ಅವ್ರ ಜಮೀನಲ್ಲಿದ್ದರೆ ಅವ್ರಿಗೆ ಎದುರ್ತಾರೆ. ಈಗ ಒಬ್ಬನಿಗೆ 5 ಮರ ಇರುತ್ತೆ, ಒಬ್ಬನಿಗೆ 1 ಮರ ಇರುತ್ತೆ. ಇಷ್ಟು ಕಾಂಪನ್ಸೇಷನ್ ಆತ ಏನು ಆ ಮರದ ಕೆಳಗಡೆ ಏನು ಬೆಳೆ ಏನು ಮಾಡುವಂಗಿಲ್ಲ ಅನ್ನಂದ್ರೆ ಅದೆಲ್ಲ ಡ್ರಾಪ್ಸ್ ಬೀಳುತ್ತಲ್ಲ, ಆ ಕ್ರಾಪ್ಸ್ ಮೇಲೆ ಬಿದ್ದರೆ ಕ್ರಾಪ್ಸ್ ಎಲ್ಲ ಬರ್ನ್ ಆಗ್ಬಿಡುತ್ತೆ. ಮತ್ತು ಫ್ರೂಟು ಕಲೆಕ್ಟ್ ಮಾಡುವಂಗಿಲ್ಲ ಅವರು. ಆ ಫ್ರೂಟ್ ಎಲ್ಲ ಹಾಳಾಗುತ್ತೆ. ಅದಕ್ಕೋಸ್ಕರ ಒಂದು ವರ್ಷಕ್ಕೆ ಒಂದು ಮರಕ್ಕೆ 2,000. ಇನ್ನು ಇತರ ಟ್ರೀಗಳಿಗೆಲ್ಲ 800,000 ಅಂದರೆ ಕಾಂಪನ್ಸೇಷನ್ ಕೊಡ್ತೀವಿ. ಅವ್ರು ಯಾರೂ ಅದನ್ನು ಕಡಿಯೋಗಿಲ್ಲ. ಬರ್ಡ್ಸ್ ಹೋದ್ಮೇಲೆ ಸ್ವಲ್ಪ ಬ್ರಾಂಚಸ್ ಕಟ್ ಮಾಡ್ಕೊತಾರೆ. ಇನ್ನು ಹುಣಸೆ ಮರದ ಫಸಲನ್ನು ತಗೊಳಂಗಿಲ್ಲ. ಅದಕ್ಕೆ ಕದ್ದು ಮುಚ್ಚಿ ತಗೊಳ್ಳೋರು ಇದ್ದಾರಾ? ಇಲ್ಲ, ಕೆಳಗಡೆ ಬಿದ್ದದವ ಅವರೇ ಕಲೆಕ್ಟ್ ಮಾಡ್ತಾರೆ. ಅದು ಅವರೇ ಯೂಸ್ ಬೇಕಾಗುತ್ತಲ್ಲ. ಅದು ತಮ್ಮ ಹೆಸರು ಸರ್? ಲೊಕೇಶನ್ ತಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್. ನಾವು ನೋಡಿದ್ನಲ್ಲ ಏನು ಆ ಕಡೆ. ನಿಮ್ಮೆಲ್ಲ ಮಾಹಿತಿಗಳಿಗೆ ಬಹಳ ಧನ್ಯವಾದಗಳು. ಓಕೆ ಥ್ಯಾಂಕ್ಸ್. ಕೊಕ್ರೆಬೆಳ್ಳೂರಿಗೆ ಬಂದ ನಂತರ ಈ ಊರಿನಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಪ್ರಾಚೀನ ಜೈನ ಅವಶೇಷಗಳನ್ನು ಸಹ ನೋಡಬಹುದು. ಒಂದು ಆರತಿಪುರ ಎಂಬ ಒಂದು ಪುಟ್ಟ ಗ್ರಾಮ ಅತಿ ಸುಂದರವಾಗಿದೆ. ನೀವು ಶ್ರವಣಬೆಳಗೊಳದಲ್ಲಿ ಹಾಗೂ ಈ ಗ್ರಾಮದಲ್ಲಿ ಪ್ರಾಚೀನ ಜೈನ ಅವಶೇಷಗಳನ್ನು ನೀವು ನೋಡಬಹುದಾಗಿದೆ. ದಾರಿ ಅಷ್ಟು ಸುಗಮವಾಗಿರುವುದಿಲ್ಲ. ಬೆಟ್ಟದ ಸಮೀಪ ವಾಹನಗಳಲ್ಲಿ ಬಂದು ಬೆಟ್ಟವನ್ನು ಕಾಲ್ನಡಿಗೆಯಲ್ಲಿ ಹೋಗಬೇಕಾಗಿರುತ್ತದೆ. ಕೊಕ್ರೆಬೆಳ್ಳೂರಿಗೆ ಬರುವಂತಹವರು ಆರತಿಪುರವನ್ನು ಸಹ ನೋಡಬಹುದಾಗಿರುತ್ತದೆ. ಹಾಗೂ ಆರತಿಪುರ ನೋಡಿದ ನಂತರ ಸಮಯವಿದ್ದರೆ ಹಲಗೂರು ಡ್ಯಾಮನ್ನು ಸಹ ವೀಕ್ಷಿಸಬಹುದಾಗಿರುತ್ತದೆ. ಈ 2 ಸ್ಥಳಗಳು ಅತಿ ಸುಂದರವಾಗಿದ್ದು, ಒಂದು ದಿನದ ಪಿಕ್ನಿಕ್ ಆಗಿ ಬರುವವರು ಈ 2 ಸ್ಥಳಗಳನ್ನು ವೀಕ್ಷಿಸಬಹುದಾಗಿರುತ್ತದೆ. ಧನ್ಯವಾದ.